ಇಂದಿನಿಂದ ಸೋಮವಾರದವರೆಗೂ ಕೂಡ 3 ದಿನ ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂದಿ ಎಲ್ಲ ತಮ್ಮ ತಮ್ಮ ಊರುಗಳಿಗೆ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳ್ತಾ ಇದ್ದಾರೆ. ಸದ್ಯ ನೀವು ನೋಡಬಹುದು ಮೆಜೆಸ್ಟಿಕ್ ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಲ್ಲಿ ಜನಜಂಗುಳಿ ತುಂಬಿದೆ ಅಂತ ಹೇಳಿ. ಏನು ಇವತ್ತು ಶನಿವಾರ, ನಾಳೆ ಭಾನುವಾರ ಹಾಗೆ ಸೋಮವಾರ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ಕೂಡ ಗವರ್ಮೆಂಟ್ ಹಾಲಿಡೇ. ಹಾಗೆ ಐಟಿ ಕಂಪನಿಲಿ ಕೆಲಸ ಮಾಡುವಂತಹ ಜನರಿಗೂ ಕೂಡ ಇವತ್ತು ರಜಾ ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇರುವಂತಹದ್ದು. ಇದ್ರ ಜೊತೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುತ್ತಾ ಇರುವಂತಹದ್ದು ಬಹಳಷ್ಟು ವಿಶೇಷವಾಗಿದೆ. ಅದ್ರ ಜೊತೆಗೆ ಏನು ಇಷ್ಟು ದಿನ ಕೆಲಸ ಹಾಗೆ ಕಾಲೇಜ್ ಅಂತ ಹೇಳಿ ಸ್ಟ್ರೆಸ್ಫುಲ್ ಲೈಫ್ ನ ಎಲ್ಲರೂ ಕೂಡ ಲೀಡ್ ಮಾಡ್ತಾ ಇದ್ರು. ಈಗ ಸೋಮವಾರ ಹಬ್ಬ ಇರೋ ಕಾರಣದಿಂದ ಎಲ್ಲರೂ ಕೂಡ ಈ ಒಂದು ರಜೆಯನ್ನ ಊರಿನಲ್ಲಿ ಕಳೆಯೋಣ ಅಂತ ಹೇಳಿ ಎಲ್ಲರೂ ಕೂಡ ಊರುಗಳಿಗೆ ಹೋಗ್ತಾ ಇರುವಂತಹದ್ದು. ನಮ್ ಜೊತೆ ಒಂದು ಕುಟುಂಬ ಇದೆ, ಆ ಕುಟುಂಬನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, 3 ದಿನ ರಜಾ ಇದೆ, ಊರಿಗೆ ಹೋಗ್ತಾ ಇದ್ದೀರಾ. ಯಾವ ಊರಿಗೆ ಹೋಗ್ತಾ ಇದ್ದೀರಾ? ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ? ಧರ್ಮಸ್ಥಳ ಹೋಗ್ತಾ ಇದ್ವಿ. ಹಬ್ಬನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? 3 ದಿನ ರಜೆ ಅಲ್ವಾ ಮಕ್ಕಳಿಗೆ, ಅದರಿಂದ ಧರ್ಮಸ್ಥಳ ಹೋಗಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ವರ್ಷ ಹೋಯ್ತೀವಿ ನಾವು. ಮೇಡಮ್, ಇವಾಗ ಒಂದು ಕಡೆ ಫ್ರೀ ಬಸ್ ಇದೆ ನಿಮ್ಗೆಲ್ಲರಿಗೂ, ಅದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ಸಹಾಯ ಆಗುತ್ತೆ? ಇಲ್ಲ, ಫ್ರೀ ಬಸ್ ಅಂತೇನಿಲ್ಲ, ನಾವು ಬುಕ್ ಮಾಡಿದೀವಿ ಬಸ್ನ. ಬುಕ್ ಮಾಡ್ಬಿಟ್ಟು ಹೋಯ್ತಾ ಇದ್ವಿ. ಊರಿಗೆ ಹೋಗ್ತಿದ್ದೀರಾ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ. ಇವಾಗ 3 ದಿನ ರಜಾ ಇದೆಯಲ್ಲ, ಏನೆಲ್ಲ ಮಾಡ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ? ಇದಿಷ್ಟು ಏನು ಒಂದು ಕುಟುಂಬ ಮಾತಾಡ್ತಾ ಇರುವಂತದ್ದು. ಸಾಲು ರಜೆ ಇರೋದ್ರಿಂದ ಏನು ಧರ್ಮಸ್ಥಳಕ್ಕೆ ಅವರು ಹೋಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆ ಬಂದ್ಮೇಲೆ ಅದೆಷ್ಟೋ ಜನರು ಧಾರ್ಮಿಕ ಸ್ಥಳಗಳಿಗೆ ತೆರಳುವಂತಹದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿರುವಂತಹದ್ದು. ಅದ್ರ ಜೊತೆಗೆ ಏನು ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ಸಲಿನೂ ಕೂಡ ಮನೆಯವ್ರನ್ನ ಕೇಳಬೇಕಾಗಿತ್ತು, ಆದ್ರೆ ಈಗ ಯಾವುದೇ ರೀತಿ ಮನೆಯವ್ರನ್ನ ಬಸ್ ಚಾರ್ಜ್ಗೆ ಕೇಳುವಂತಹ ಯಾವುದೇ ಗೋಜಿಗೆ ಹೋಗೋಂಗಿಲ್ಲ. ಹೀಗಾಗಿ ಅದೆಷ್ಟೋ ಮಹಿಳೆಯರಿಗೆ ಈ ಒಂದು ಶಕ್ತಿ ಯೋಜನೆಯೂ ಕೂಡ ಸಹಾಯ ಆಗಿರುವಂತಹದ್ದು. ಅದ್ರ ಜೊತೆಗೆ ಶಕ್ತಿ ಯೋಜನೆಯಿಂದ ಧಾರ್ಮಿಕ ಸ್ಥಳಗಳಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಭಗಳನ್ನ ಪಡಿತಾ ಇರುವಂತಹದ್ದು. ಏನು ಧಾರ್ಮಿಕ ಸ್ಥಳಗಳಲ್ಲಿರುವಂತಹ ಅಂಗಡಿಗಳಾಗಿರ್ಬೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂತರ ಸಂಖ್ಯೆಯೂ ಕೂಡ ಹೆಚ್ಚಾಗಿರೋದ್ರಿಂದ ಒಂದು ಕಡೆಯಲ್ಲೂ ಕೂಡ ಅಂದ್ರೆ ಶಕ್ತಿ ಯೋಜನೆಯಿಂದ ಬಹಳಷ್ಟು ಲಾಭಗಳಾಗ್ತಾ ಇರುವಂತಹದ್ದು. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದಲೇ ಬಂದು ಏನು ಜನರು ಕುಳಿತುಕೊಂಡಿರುವಂತದ್ದು. ಯಾವ ಬಸ್ಸು ಕೂಡ ಖಾಲಿ ಹೋಗ್ತಾ ಇಲ್ಲ, ಎಲ್ಲ ಬಸ್ಸುಗಳು ಕೂಡ ಫಿಲ್ ಆಗಿ ಹೋಗ್ತಾ ಇರುವಂತದ್ದು. ಮುಂದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಬಸ್ಸು ಫಿಲ್ ಆಗ್ತಿದೆ ಅಂತ ಹೇಳಿ. ಬರುವಂತಹ ಜನರು ಸಾಕಷ್ಟು ಸಮಯ ಕಾದು ಆ ಒಂದು ಬಸ್ಗಳನ್ನ ಹತ್ಕೊಂಡು ಹೋಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ಗಳು, ಸಾಮಾನ್ಯವಾಗಿ ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರ ಮಾಡುತ್ತೆ, ಆದ್ರೆ ಜನರ ಹಿತದೃಷ್ಟಿಯಿಂದಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ಗಳನ್ನು ಕೂಡ ಬಿಟ್ಟಿರುವಂತಹದ್ದು. ಹೀಗಾಗಿ ಬರುವಂತಹ ಎಲ್ಲ ಬಸ್ಗಳು ಕೂಡ ಫಿಲ್ ಆಗಿ ಹೋಗ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಖುಷಿ ವಿಚಾರ. ಎಲ್ಲರೂ ಕೂಡ ಸಾರ್ವಜನಿಕ ವಾಹನಗಳನ್ನ ಬಳಸ್ತಾ ಇರುವಂತದ್ದು ಅತಿ ಹೆಚ್ಚಾಗಿ. ಇದರಿಂದ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿಗೂ ಕೂಡ ಲಾಭ ಆಗ್ತಾ ಇರುವಂತದ್ದು. ಹಾಗೆ ಇವತ್ತು ಸಂಜೆಯೂ ಕೂಡ ಈ ಒಂದು ಏನು ಜನರು ಬೇರೆ ಬೇರೆ ಊರುಗಳಿಗೆ ತೆರಳುವಂತಹ ಪ್ರಮಾಣ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದ ಇವತ್ತು ನೈಟು ಕೂಡ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿರುವಂತದ್ದು ಸಾರಿಗೆ ಇಲಾಖೆ. ಇದರಿಂದ ಜನರಿಗೂ ಕೂಡ ಯಾವುದೇ ರೀತಿ ಕಷ್ಟ ಆಗ್ತಿಲ್ಲ, ಎಲ್ಲರೂ ಕೂಡ ಖುಷಿಯಿಂದ ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.